कृष्णायादवेन्द्राय ज्ञानमुद्राय योगिने नाथार्गणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि व्यासाय भवनाशाय श्रीशाय गुणराशे हृद्याय शुद्धविद्याय मध्वाय जन्मो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। ओम अथातो ब्रह्मजिज्ञासा ओम श्रीगुरुभ्यो नमः। हरे ओम ಭೀಮಸೇನ ದೇವರಿಗೂ ರುದ್ರದೇವರಿಗೂ ಏನಂತ ಹೇಳಿದರೆ ಎಷ್ಟೆಲ್ಲ ಯುದ್ಧಗಳಾಯಿತು ಎಲ್ಲ ಹೇಳ್ತಾ ಇದ್ದಾರೆ ಭೀಮಸೇನ ದೇವರು ಯಾರಿಗೆ? ಈ ಜರಾಸಂಧಾದಿಗಳಿಗೆ. ಅರೆ ಜರಾಸಂಧಾದಿಗಳ ಎಂಥ ಮೂರ್ಖರು ನೀವು ಅಂತ ಹೇಳಿದರೆ, ಏನು ವಿಷಯ ಗೊತ್ತಿಲ್ಲದೆ ಶಿವ ಸರ್ವೋತ್ತಮ ಅಂತ ಹೇಳ್ಕೊಂಡು ವಿಷ್ಣು ದ್ವೇಷಿಗಳಾಗಿ ನಿಮ್ಮ ಜೀವನ ನಿಮ್ಮ ಇದನ್ನೇ ಹಾಳು ಮಾಡ್ಕೊಳ್ತಾ ಇದ್ದೀರಿ ನೀವು ಅಂತ ಎಲ್ಲ ದೃಷ್ಟಾಂತ ಹೇಳ್ತಾ ಇದ್ದಾನೆ ಭೀಮಸೇನ. ನೋಡಿ ಏನಾಯಿತು, ಆ ವ್ಯಾಘ್ರ ಲಿಂಗ ಹೇಗಾಯಿತು? ವ್ಯಾಘ್ರಲಿಂಗ ವ್ಯಾಘ್ರ ರೂಪದಲ್ಲಿ ಬಂದು ವ್ಯಾಘ್ರೇಶ್ವರ. ಸೊ ವ್ಯಾಘ್ರ ರೂಪದಲ್ಲಿ ಬಂದ ರುದ್ರದೇವರು ಸೋತು ಹೋದರು ಭೀಮಸೇನನಿಂದ. ಎರಡನೇ ಶಾರ್ದೂಲ ಲಿಂಗ ಪುನಃ ಭೀಮಸೇನ ಸೋತು ಹೋದರು. ಮತ್ತೆ ಹೇಳ್ತಾರೆ ಮಧ್ವರು, ಕ್ಷತ್ರಿಯರಿಗೆ ಬಲ ಯಾವುದು ಅಂತ ಹೇಳಿದರೆ ಬಾಹುಬಲ, ಬ್ರಾಹ್ಮಣರಿಗೆ ಯಾವುದು ಬಲ? ಜ್ಞಾನ ಬಲ ಅಂತೇಳಿದರೆ ಈಶ್ವರ ದೇವರು ಅಂದರೆ ರುದ್ರದೇವರು ಮೂರನೇ ಸಲ ಹೇಗೆ ಬಂದರು ಭೀಮಸೇನನ ಹತ್ರ? ವಿಪ್ರರೂಪಿ ರುದ್ರದೇವ ಬ್ರಾಹ್ಮಣರ ರೂಪದಲ್ಲಿ ಅಂತೇಳಿದರೆ ಭೀಮಸೇನಿಗೆ ಗೊತ್ತಾಯಿತು, ಓ ಹಾಗೆಯಾ ಅಂತ. ನಿಮ್ಮ ಮನಸ್ಸಲ್ಲಿ ಏನುಂಟು? ಜ್ಞಾನದಲ್ಲಿ ಅಂತೇಳಿದರೆ ನೀವು ಬಹಳ ಶ್ರೇಷ್ಠ, ನಾನು ಕ್ಷತ್ರಿಯ ಅಲ್ವಾ, ನನಗೆ ಜ್ಞಾನ ಸ್ವಲ್ಪ ಕಡಿಮೆ ಇದೆ, ಈಗ ನೀವು ವಾಗ್ಯುದ್ಧದಲ್ಲಿ ನನ್ನನ್ನು ಸೋಲಿಸಬೇಕಂತ ಬಂದಿದ್ದೀರಾ. ವಾಗ್ಯುದ್ಧ ನಡೆಯಿತು ಇಬ್ಬರಿಗೂ, ಭೀಮಸೇನನಿಗೂ ಆ ವಿಪ್ರ ರೂಪದಲ್ಲಿರುವಂಥ ರುದ್ರದೇವರಿಗೂ. ಅರೆ ಭೀಮಸೇನ ಅಂತ ಹೇಳಿದರೆ ವಾಯುದೇವರ ಅವತಾರ. ವಾಯುದೇವರು ಅಂತೇಳಿದರೆ ಎಲ್ಲ ದೇವತೆಗಳಿಗೂ ಪಾಠ ಮಾಡುವವರು. ಸೊ ಅವರಲ್ಲಿ ಜ್ಞಾನದ ಏನು ಸರ್ವಜ್ಞ. ಸೊ ಭೀಮಸೇನ ದೇವರ ಹತ್ರ ಪುನಃ ವಾಗ್ಯುದ್ಧದಲ್ಲಿ ಕೂಡ ಈಶ್ವರ ದೇವರು ಸೋತು ಹೋದರು ಅಂತೇಳಿದ್ರೆ, ಈ ಸಲ ಖಂಡಿತ ಗೆಲ್ತೇನೆ ಅಂತ ಹೇಳ್ಕೊಂಡು ಇದ್ದ ರುದ್ರದೇವರಿಗೆ ನಾಚಿಕೆ ಆಗಿ ಹೋಯಿತು. ನಾಚಿಕೆ ಆಗಿ ಹೋಗಿ ಶಾಪ ಕೊಟ್ಟು ಬಿಡುದ. ಇನ್ನು ಇಲ್ಲಿ ಯಾರು ವೈಷ್ಣವರು ಬರುವುದೇ ಬೇಡ. ಯಾಕೆ ಅಂತ ಹೇಳಿದ್ರೆ, ಪುನಃ ಬಂದರೆ ಪುನಃ ಅವರ ಜ್ಞಾನವನ್ನು ನೋಡಿ ನನಗೆ ನಾಚಿಕೆ ಆಗ್ತದೆ ಅಂತ ಹೇಳಿದ್ರೆ, ಪುನಃ ಅವರ ಹತ್ರ ಆ ಜ್ಞಾನಕ್ಕೆ ಅಂತೇಳಿದ್ರೆ ಲಿಂಗ ರೂಪದಲ್ಲಿ ಒಳಗಿರುವಂಥ ರುದ್ರದೇವರಿಗೆ ಕಾಣ್ತದಲ್ಲ, ಬಂದಿರೋನು ಯಾರು? ಅಯ್ಯೋ ಇವನು ಮಹಾವಿಷ್ಣು ಭಕ್ತ, ಏನು ತುಂಬ ಜ್ಞಾನ ಇದೆ ಇವನಿಗೆ, ಪುನಃ ನಾನು ಸೋಲ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಬರುವುದೇ ಬೇಡ ಅಂತೇಳಿದರೆ, ವೈಷ್ಣವರು ಇಲ್ಲಿಗೆ ಬರುವುದೇ ಬೇಡ, ಮಹಾಜ್ಞಾನವುಳ್ಳವರವರು ಅಂತ ರುದ್ರದೇವರಿಗೆ ಏನಾಯಿತು? ಮೊದಲು ಭೀಮಸೇನ ಜ್ಞಾನ ಇಲ್ಲ ಅಂತ ತಿಳ್ಕೊಂಡವರು, ಆಮೇಲಿಂದ ಯಾವ ವೈಷ್ಣವರು ಬಂದರೂ ತುಂಬ ಜ್ಞಾನ ಇರ್ಬೋದಪ್ಪ, ನನಗಿಂತ ಹೆಚ್ಚಿಗೆ ಜ್ಞಾನ ಇದೆ ಅವರಿಗೆ ಅಂತ ಅಲ್ಲಿವರೆಗೆ ಹೋಗಿಬಿಟ್ರು. ಇದನ್ನೆಲ್ಲ ಭೀಮಸೇನ ಯಾರಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಈ ಜರಾಸಂಧಾದಿಗಳಿಗೆ ಮೂರ್ಖರಿಗೆ ಹೇಳ್ತಾ ಇದ್ದಾನೆ. ನಿಮಗೆ ಅರ್ಥ ಆಯಿತೋ ಇಲ್ವೋ, ಏನು ಸಂಗತಿ ಅಂತ ಗೊತ್ತಿಲ್ಲ ಅಂತ ಇಷ್ಟೆಲ್ಲ ಸಂಗತಿ ಎಲ್ಲ ಆಗಿದೆ. ಅಂದರೆ ವಿಷ್ಣು ಭಕ್ತನಿಗೇ ಇಷ್ಟೆಲ್ಲ ಬಲ ಅಂದರೆ ಬಾಹುಬಲವೂ ಇದೆ, ಜ್ಞಾನದ ಬಲವೂ ಇದೆ. 2 ಸಲ ಬಾಹುಬಲದಿಂದ ವ್ಯಾಘ್ರೇಶ್ವರ ರೂಪ, ಆಮೇಲೆ ಶಾರ್ದೂಲ ಲಿಂಗ ರೂಪದಲ್ಲಿ ಅಂದರೆ ವ್ಯಾಘ್ರ ರೂಪದಲ್ಲಿ ಶಾರ್ದೂಲ ರೂಪದಲ್ಲಿ ಬಂದ ರುದ್ರದೇವರನ್ನು ಬಾಹುಬಲದಿಂದ ಸೋಲಿಸಿದ ಭೀಮಸೇನ ದೇವರು 3ನೇ ಸಲ ಅಂತೇಳಿದರೆ ವಿಪ್ರ ರೂಪದಲ್ಲಿ ಬಂದು, ನೋಡಿ ಜ್ಞಾನದಲ್ಲಿ ನಾನೇ ಹಿರಿಯ ಅಂತ ರುದ್ರದೇವರು ಸವಾಲು ಮಾಡಿದಾಗ ವಾಗ್ಯುದ್ಧದಲ್ಲಿ ಕೂಡ ಜ್ಞಾನದಲ್ಲಿ ಕೂಡ ಸೋತು ಹೋಗಿದ್ದಾರೆ. ಈ ರೀತಿ ವಿಷ್ಣು ಭಕ್ತನಿಗೆ, ಭೀಮಸೇನ ಅಂದರೆ ಯಾರು? ವಿಷ್ಣು ಭಕ್ತ. ವಿಷ್ಣು ಭಕ್ತನಿಗೆ ಇಷ್ಟೊಂದು ಶಕ್ತಿ ಇರುವಾಗ ಇನ್ನು ಹಾಗಾದರೆ ಆ ಮಹಾವಿಷ್ಣುವಿಗೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ. ಇನ್ನೂ ನಿಮಗೆ ಏನು ಹೇಳಬೇಕಾ? ಗೊತ್ತಾಯಿತೋ ಇಲ್ವಾ ಅಂತ ಮುಂದೆ ಈ ನೆಕ್ಸ್ಟ್ ಶ್ಲೋಕ ಬೈಲಾರೆ. ಗುರುಭ್ಯೋ ನಮಃ. ಏವಂ ಪ್ರತ್ಯಕ್ಷೇ ವಿಷ್ಣು ಬಲೆ ಪ್ರತೀಪಂ ಮನೋ ಯಸ್ಯ ಶುದ್ಧರಂ ಸಬ್ರವೀತು ಕ್ರೋಧೋಧಿಕಶ್ಚೇ ಕ್ಷಿಪ್ರಮಾಯಾತು ಯೋದ್ಧುಂ ಇತ್ಯುಕ್ತಾಸ್ತೇಭ್ಯಾಯುರಾತ್ತಶಸ್ತ್ರಾಃ. 25ನೇ ಶ್ಲೋಕ. ಈ ಪ್ರಕಾರವಾಗಿ ಪರಮಾತ್ಮನ ಬಲವು ಅಧಿಕವೆಂದು ಪ್ರತ್ಯಕ್ಷವಾಗಿ ಸಿದ್ಧವಾಗುತ್ತಿರಲು ಯಾರ ಮನಸ್ಸು ಇದಕ್ಕೆ ವಿರೋಧಿಯಾಗಿದೆಯೋ
ಅಂದರೆ ವಿಷ್ಣುವಿನ ಬಲಾಧಿಕ್ಯದಲ್ಲಿ ಯಾರ ಮನಸ್ಸು ವಿರೋಧಿಯಾಗಿದೆಯೋ ಅಂಥವನು ಉತ್ತರವನ್ನು ಹೇಳಲಿ ಅಂತ ಭೀಮಸೇನನು ಸವಾಲು ನೆಸೆಯುತ್ತಾನೆ. ಹಾಗೂ ಹೇಳುತ್ತಾನೆ, ಒಂದು ವೇಳೆ ನನ್ನ ಮಾತಿನಿಂದ ಬಹಳ ಕೋಪಗೊಂಡವರಾದರೆ ಕೂಡಲೇ ನನ್ನೊಂದಿಗೆ ಯುದ್ಧಕ್ಕೆ ಬನ್ನಿರಿ ಅಂತ ಹೇಳುತ್ತಾನೆ. ಈ ರೀತಿಯಾಗಿ ಭೀಮಸೇನಿಂದ ಹೇಳಲ್ಪಟ್ಟ ಜರಾಸಂಧಾದಿಗಳು ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ನುಗ್ಗಿ ಬರುತ್ತಾರೆ. ಏವಂ ಪ್ರತ್ಯಕ್ಷೇ ವಿಷ್ಣು ಬಲೆ ಪ್ರತೀಪಂ ಮನೋ ಯಸ್ಯ ಹಿ ಉತ್ತರಂ ಸ ಬ್ರವೀತು ಕ್ರೋಧೋ ಅಧಿಕಃ ಚೇತ್ ಕ್ಷಿಪ್ರಮಾಯಾತು ಯೋದ್ಧುಂ ಇತ್ಯುಕ್ತಾಃ ತೇ ಅಭ್ಯಾಯುಃ ಆತ್ತಶಸ್ತ್ರಾಃ. ಭೀಮಸೇನ ದೇವರು ಹೇಳ್ತಾರೆ, ಏವಂ ಈ ರೀತಿ, ನಾನು ಸುಮಾರು ಕತೆ ಹೇಳಿದ್ನಲ್ಲ ನಿಮಗೆ, ಪ್ರತ್ಯಕ್ಷೇ ಅಂತೇಳಿದರೆ ಈ ಕತೆಗಳಿಂದ ಇನ್ನು ಯಾವ ಪ್ರತ್ಯಕ್ಷ ಬೇಕು? ಇದು ನನ್ನ ಪ್ರತ್ಯಕ್ಷ ಅನುಭವ. 3 ಸಲ ಸೋತು ಹೋಗಿದ್ದಾರೆ ರುದ್ರದೇವರು ನನ್ನಿಂದ. ನಾನು ಯಾರು? ವಿಷ್ಣು ಭಕ್ತ. ನಾನು ವಿಷ್ಣುವ ಅಲ್ಲ, ವಿಷ್ಣು ಭಕ್ತ. ನನ್ನಿಂದಲೇ ರುದ್ರದೇವರು ಸೋತು ಹೋಗಿರುವಾಗ ನೀವೇನು ಹೇಳ್ತೀರಿ? ಶಿವ ಸರ್ವೋತ್ತಮ, ರುದ್ರದೇವರು ಸರ್ವೋತ್ತಮ, ವಿಷ್ಣು ಏನೂ ಅಲ್ಲ ಅಂತ ನಿಂದೆ ಮಾಡ್ತೀರಿ. ಅಂದರೆ ಎಷ್ಟು ದೊಡ್ಡ ಮೂರ್ಖರು ನೀವು ಅನ್ನುವಂಥದ್ದನ್ನು ಭೀಮಸೇನ ಪ್ರತ್ಯಕ್ಷೇ ವಿಷ್ಣು ಬಲೆ ಅಂತೇಳಿದರೆ ವಿಷ್ಣುವಿನ ಬಲ ಅನ್ನುವಂಥದ್ದು ವಿಷ್ಣು ಭಕ್ತನಿಗೆ. ವಿಷ್ಣು ಭಕ್ತ ಅಂದರೆ ಆ ಮಹಾವಿಷ್ಣುವಿನ ಪ್ರತಿಬಿಂಬ. ಪ್ರತಿಬಿಂಬಕ್ಕೆ ಇಷ್ಟು ಬಲ ಅಂತಾದರೆ ಬಿಂಬಕ್ಕೆ ಎಷ್ಟು ಬಲ ಇದೆ ಅಂತ ಏನು ಸ್ಪಷ್ಟವಾಗಿ ಪ್ರತ್ಯಕ್ಷವಾಗಿ ಹೇಳಿದಾಗ ಪ್ರತೀಪಮ್ಮನೋ ಯಸ್ಯ. ಮತ್ತು ಭೀಮಸೇನ ಹೇಳ್ತಾರೆ, ಇನ್ನೂ ನಿಮಗೆ ವಿಷ್ಣುವಿನ ದ್ವೇಷ, ಪ್ರತೀಪ ಅಂದರೆ ವಿರೋಧ, ಇನ್ನೂ ವಿಷ್ಣುವಿನ ಮೇಲೆ ವಿರೋಧ ಅನ್ನುವಂಥದ್ದು ಮನೋಯಸ್ಯ, ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಬೇರೂರಿ ಬಿಟ್ಟಿದೆ, ಹೋಗ್ತಾ ಇಲ್ಲ ಅಂತೇಳಿದರೆ ಹಿ ಉತ್ತರಂ ಸ ಬ್ರವೀತು. ಈಗ ಯಾರಿಗೆ ವಿರೋಧ ಇನ್ನೂ ಜಾಸ್ತಿಯಾಗಿದೆ, ಯಾರಿಗೆ ಇನ್ನೂ ಸಹ ಮನಸ್ಸಿನಲ್ಲಿ ಸ್ಪಷ್ಟ ಆಗಲಿಲ್ಲ, ಅವರೇ ಮಾತಾಡಲಿ. ಹಿ ಉತ್ತರಂ ಸ ಬ್ರವೀತು. ಸ ಯಾರಿಗೆ ಇನ್ನೂ ಸಹ ವಿರೋಧ ಮಾಡಬೇಕು ಅಂತ ಇನ್ನೂ ಅನಿಸಿದರೆ, ಶಿವನೇ ಸರ್ವೋತ್ತಮ ಅಂತ ಇಷ್ಟೆಲ್ಲ ಕೇಳಿ ಆದ ಮೇಲೂ ಅನಿಸಿದರೆ ಸ ಬ್ರವೀತು, ಅವನು ಮಾತಾಡಲಿ. ಕ್ರೋಧೋ ಅಧಿಕಶ್ಚೇತ್ ಅಂದರೆ ನಿಮ್ಮ ಮುಖ ನೋಡುವಾಗ ನನಗೆ ಗೊತ್ತಾಗ್ತಾ ಇದೆ, ನಿಮಗೆ ಇದನ್ನು ಅರ್ಥ ಮಾಡಿಕೊಳ್ಳುವ ವ್ಯವಧಾನ ಇಲ್ಲ, ನಿಮಗೆ ಮನಸ್ಸೇ ಇಲ್ಲ. ನಿದ್ದೆ ಬಂದವನನ್ನು ಎಬ್ಬಿಸಲಿಕ್ಕೆ ಆಗುತ್ತೆ, ನಿದ್ದೆ ಬಾರದೆ ನಿದ್ದೆ ಬಂದ ಹಾಗೆ ನಟನೆ ಮಾಡಿದವರನ್ನು ಎಷ್ಟು ಸಲ ಕೂಗಿದ್ರು ಎಬ್ಬಿಸ್ಲಿಕ್ಕೆ ಆಗುತ್ತಾ? ಯಾಕಂದ್ರೆ ನಮಗೆ ನಿದ್ದೆನೇ ಬಂದಿಲ್ಲ, ಅವನು ಮನಸ್ಸಲ್ಲಿ ಗಟ್ಟಿ ಮಾಡಿ ಕೂತಿದ್ದಾನೆ, ಇವರು ಎಷ್ಟು ಸಲ ಎಬ್ಬಿಸಿದ್ರು ನಾನು ಹೇಳುವುದಿಲ್ಲ ಅಂತ. ಸೊ ಆ ರೀತಿ ನಿಮಗೆ ನಾನು ಎಷ್ಟು ಹೇಳಿದರೂ ಇನ್ನೂ ಅದು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇಲ್ಲದಿದ್ದಾಗ ಕ್ರೋಧ ಅಧಿಕ ಚೇತ್, ಕ್ರೋಧ ಇನ್ನೂ ಜಾಸ್ತಿ ಆಗ್ತಾ ಇದ್ದರೆ ಅಂತೇಳಿದರೆ ಬಿಡಬಾರ್ದು. ಈಗ ಭೀಮಸೇನನ್ನೇ ಬಿಡಬಾರ್ದು ನಾವು. ಅಂದರೆ ನಮ್ಮ ರುದ್ರದೇವರನ್ನು ಈ ರೀತಿ ಹೀಯಾಳಿಸ್ತಾ ಇದ್ದಾನೆ, 3 ಸಲ ಸೋಲಿಸಿದ್ದೇನಂತ ಈ ರೀತಿ ನಿಮಗೆ ಅನ್ನಿಸಿ ಕ್ರೋಧ ಇನ್ನೂ ಉಕ್ಕೇರ್ತಾ ಇದ್ದರೆ ಒಳಗಿಂದ ಕ್ಷಿಪ್ರಂ ಆಯಾತು ಯೋದ್ಧುಂ, ಸರಿ ನೀವು ಯುದ್ಧಕ್ಕೆ ಬನ್ನಿ. ನಾನು ಎಷ್ಟೆಲ್ಲ ಸಮಾಧಾನ ಭೇದ ಎಲ್ಲ ಪ್ರಯತ್ನ ಮಾಡಿ ಆಯಿತು, ಯಾಕಂದರೆ ಯುದ್ಧದಲ್ಲಿ ನಿಮ್ಮನ್ನು ನಾನು ಅನಾಯಾಸವಾಗಿ ಸೋಲಿಸಬಲ್ಲೆ, ಆದರೆ ನಾನು ಯಾಕೆ ನಿಮ್ಮನ್ನು ಸೋಲಿಸಬೇಕು ಅಂತ ನಾನು ಮನಸ್ಸಿನಲ್ಲಿ ಬಂದ ಕಾರಣ ನಿಮಗೆ ಮನದಟ್ಟು ಆಗುವ ಹಾಗೆ ಹೇಳಿದ್ದೇನೆ. ನಿಮಗೆ ಅಂದರೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಮನಸ್ಸಿಲ್ಲ, ವಿಷ್ಣುವಿನ ದ್ವೇಷ ಕಡಿಮೆ ಆಗಲಿಲ್ಲ, ಒಳಗಿಂದ ಕ್ರೋಧ ಉಕ್ಕೇರ್ತಾ ಇದೆ ಅಂತ ಹೇಳಿದರೆ ಕ್ರೋಧ ಅಧಿಕ ಚೇತ್, ಕ್ರೋಧ ಉಕ್ಕೇರ್ತಾ ಇದೆ ಅಂತ ಆದರೆ ಕ್ಷಿಪ್ರಂ ಆಯಾತು, ಕೂಡಲೇ ಬನ್ನಿ. ಯಾವುದಕ್ಕೆ? ಯೋದ್ಧುಂ, ಯುದ್ಧ ಮಾಡಲಿಕ್ಕೆ, ಬಾಹುಬಲದಿಂದ ಈಗ ಯುದ್ಧ ಮಾಡುವ. ಇತ್ಯುಕ್ತಾಹ ಈ ರೀತಿ ಭೀಮಸೇನನು ಹೇಳಲು ತೇ ಅವರುಗಳು, ಯಾರು? ಜರಾಸಂಧಾದಿ ರಾಜರುಗಳು, ಅಭ್ಯಾಯಯುಹು ಏರಿ ಬಂದೇ ಬಿಟ್ಟರು. ಯಾರ ಮೇಲೆ? ಆಪ್ತಶಸ್ತ್ರಾಹ, ಬಿಲ್ಲು ಬಾಣ ಖಡ್ಗ ಗದೆ ಎಲ್ಲ ಹಿಡ್ಕೊಂಡು ಬಂದೇ ಬಿಟ್ಟರು ಭೀಮಸೇನನ ಮೇಲೆ. ಅಂದರೆ ಮಹಾಮೂರ್ಖರು ಮಾತ್ರ ಅಲ್ಲ, ಮುಠಾಳರು ಆಗಿದ್ದಾರೆ ಅವರು ಅಂತ ಹೇಳುವಂಥದ್ದು. ಹೀಗೆ ವಿಷ್ಣುವಿನ ಸಾಮರ್ಥ್ಯ ಪ್ರತ್ಯಕ್ಷ ಸಿದ್ಧವಾಗಿರುವಾಗ ಏವಂ ವಿಷ್ಣು ಬಲೆ ಪ್ರತ್ಯಕ್ಷೇ
ಪ್ರತೀಪಂ ಯಸ್ಯ ಮನಃ, ಯಾವನ ಮನಸ್ಸು ಇದಕ್ಕೆ ವಿರುದ್ಧವಾಗಿದೆಯೋ ಹಿ ಉತ್ತರಂ ಸಾ ಬ್ರವೀತು, ಅವನೇ ಉತ್ತರವನ್ನು ನೀಡಲಿ. ಅದಾಗದೆ ಕೇವಲ ಕೋಪ ಹೆಚ್ಚಿಸಿಕೊಳ್ಳುವುದಿದ್ದಲ್ಲಿ, ಕ್ರೋಧವೇ ಏನು ಒಳಗಿಂದ ಉಕ್ಕೇರುತ್ತಿದ್ದಲ್ಲಿ ಅಂತಹವನು, ಅಂದರೆ ಕ್ರೋಧ ಅಧಿಕ ಚೇತ್, ಅಂಥವನು ನನ್ನ ಮೇಲೆ ಕೂಡಲೇ ಕ್ಷಿಪ್ರಂ ಆಯಾತು ಯೋದ್ಧಂ, ಕೂಡಲೇ ಯುದ್ಧಕ್ಕೆ ಬರಲಿ. ಹೀಗೆ ಇತಿ ಉಕ್ತಾಹ, ಭೀಮಸೇನನು ಸಾರಲು ಆ ರಾಜರೆಲ್ಲ, ಯಾರು ಜರಾಸಂಧಾದಿ ರಾಜರೆಲ್ಲ, ಆತ್ತಶಸ್ತ್ರಾಹ, ಶಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು, ಅಭ್ಯಾಯಯು, ಆಯಯು ಅಂದರೆ ಬಂದರು, ಅಭ್ಯಾಯಯು ಅಂದರೆ ಅಭಿ ಅಂತೇಳಿದ್ರೆ ಮೇಲೆ ಏರಿ ಬಂದರು ಭೀಮಸೇನನ ಮೇಲೆ. ಇಲ್ಲಿ ಭೀಮ ಏನೆಲ್ಲ ಹೇಳಿದ್ದಾನೋ ತನ್ನ ಪ್ರತಿಮೆಯ ಪ್ರತ್ಯಕ್ಷ ಅಂತೇಳಿದರೆ ಇದರಿಂದ ಖಂಡಿತ ಗೊತ್ತಾಗ್ತದೆ ವಿಷ್ಣು ಭಕ್ತನಿಗೆ ಇಷ್ಟೊಂದು ಬಲ, ಬಾಹುಬಲ, ಜ್ಞಾನದ ಬಲ, ಎರಡು ಪ್ರತ್ಯಕ್ಷವಾಗಿ ಎಲ್ಲ ಅನುಭವ ಹೇಳಿದರೂ ವಿಷ್ಣು ಭಕ್ತನಾಗಿ ತಾನೇ ಎದುರಿಗೆ ನಿಂತಿದ್ದೇನೆ ಭೀಮಸೇನ, ನಿಮಗೆಲ್ಲ ಹೇಳ್ತಾ ಇದ್ದೀನಿ ಏನೆಲ್ಲ ಆಯಿತು ಅಂತ. ಆದರೂ ಅಂತೇಳಿದ್ರೆ ತನ್ನಿಂದ ಆರಾಧಿತನಾದ ವಿಷ್ಣು ಸರ್ವೋತ್ತಮ, ವಿಷ್ಣುವಿನ ಭಕ್ತನಿಗೆ ಈ ರೀತಿ ಬಾಹುಬಲ ಜ್ಞಾನಬಲ ಎರಡೂ ಸರ್ವಾಧಿಕ್ಯ ಇರುವಾಗ ಆ ವಿಷ್ಣುವಿಗೆ ಎಷ್ಟಿರಬಹುದು ಅನ್ನುವಂಥದ್ದು ಎಂಥ ಮೂರ್ಖರಿಗೂ ಗೊತ್ತಾಗಬಹುದು. ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದಾನೆ, ಎದುರುಗಡೆನೇ ಇದ್ದಾನೆ ಭೀಮಸೇನ ಅಂತ ಹೇಳಿದರೂ ಆ ರಾಜರುಗಳು ಅದನ್ನು ಒಪ್ಪದೆ ಅಂದ್ರೇನು, ಒಪ್ಪಲು ಮನಸ್ಸು ಇಲ್ಲದೆ ಯುದ್ಧಕ್ಕೆ ಧಾವಿಸಲು ಅವರು ಸ್ವರೂಪತಃ ಕಟ್ಟ ಹರಿದ್ವೇಷಿಗಳಾಗಿದ್ದುದೇ ಕಾರಣ ಅನ್ನುವಂಥದ್ದು ಅವರು ಶಾಸ್ತ್ರದಿಂದ ಈ ಎಲ್ಲ ಅನುಭವದಿಂದ ರುದ್ರದೇವರು ಸೋತಿದ್ದಾರೆ, ರುದ್ರದೇವರನ್ನು ಮನುಷ್ಯ ರೂಪದಲ್ಲಿರುವಂತಹ ಈ ವಾಯುದೇವರು ಭೀಮಸೇನ ಸೋಲಿಸಿರುವಾಗ ಇನ್ನು ಆ ಭಗವಂತನ ಎಷ್ಟು ಬಲ ಇರ್ಬೋದು ಅನ್ನುವಂಥದ್ದನ್ನು ಒಪ್ಪಲಿಕ್ಕೆ ಮನಸ್ಸೇ ಇಲ್ಲ ಆ ರಾಜರುಗಳಿಗೆ ಅನ್ನುವಂಥದ್ದು. ಅವರು ಶಸ್ತ್ರಗಳನ್ನು ಎತ್ತಿಕೊಂಡು ಭೀಮಸೇನನ ಮೇಲೆ ಬಂದರು ಅನ್ನೋದರಲ್ಲಿ ಸ್ಪಷ್ಟ ಆಗ್ತದೆ. ನೆಕ್ಸ್ಟ್ ಶ್ಲೋಕವೇದರೆ ವಿದ್ರಾವ್ಯತಾನ್ ಬಾಣ ಸಂಗೈಃ ಸಮಸ್ತಾನ್ ಜರಾಸುತಂ ಗದಯಾ ಪೋತಯಿತ್ವಾ ಬಾಹುಭ್ಯಾಂ ಚೈನಂ ಪರಿಗ್ರಹ್ಯಾಶು ವಿಷ್ಣೋಃ ಪಾದೋತ್ಥಾಯಾಂ ಪ್ರಾಕ್ಷಿಪದ್ದೇವನದ್ಯಾಂ. 26ನೇ ಶ್ಲೋಕ. ಜರಾಸಂಧಾದಿಗಳು ಅವನ ಮೇಲೆ ಯುದ್ಧ ಮಾಡಲು ಬರುತ್ತಿರಲು ಭೀಮಸೇನನು ಆ ಎಲ್ಲ ಅರಸರುಗಳನ್ನು ಬಾಣಗಳ ಸಮೂಹದಿಂದ ಓಡಿಸುತ್ತಾನೆ ಹಾಗೂ ಜರಾಸಂಧನನ್ನು ಗದೆಯಿಂದ ಕೆಡವಿ ಹಾಕಿ ಶೀಘ್ರದಲ್ಲಿ ಬಾಹುಗಳಿಂದ ಈ ಜರಾಸಂಧನನ್ನು ಹಿಡಿದು ವಿಷ್ಣುವಿನ ಪಾದಕಮಲದಿಂದ ಉತ್ಪನ್ನವಾದ ಗಂಗಾ ನದಿಯಲ್ಲಿ ಬಿಸಾಕುತ್ತಾನೆ. ವಿದ್ರಾವ್ಯತಾನ್ ಬಾಣಸಂಗೈ ಸಮಸ್ತಾನ್ ಜರಾಸುತಂ ಗದಯಾ ಪೋಥಯಿತ್ವಾ ಅಥವಾ ಯೋಧಯಿತ್ವಾ ಬಾಹುಭ್ಯಾಂ ಚ ಏನಂ ಪರಿಗೃಹ್ಯ ಆಶು ವಿಷ್ಣೋ ಪಾದೋತ್ಥಾಯಾಂ ಪ್ರಾಕ್ಷಿಪದ್ ದೇವನದ್ಯಾಂ. ಪಾದೋತ್ಥಾಯಾಂ ಅಥವಾ ಪದೋತ್ಥಾಯಾಂ ಎರಡು ಒಂದೇ ಅರ್ಥ. ವಿದ್ರಾವ್ಯತಾನ್ ಮೇಲೆ ಏರಿ ಬಂದಿದ್ದಾರೆ ಭೀಮಸೇನನ ಮೇಲೆ. ಭೀಮಸೇನ ಕಸಗೂಡಿಸಿದ ರೀತಿಯಲ್ಲಿ ಆ ಭೀಮಸೇನ ಒಂದೊಂದು ಬಾಹುವಿನಿಂದ ಹೊಡೆದಾಗಲೂ ಕೂಡ ಒಬ್ಬಂದು ಹಲ್ಲು ಮುರಿತು, ಇನ್ನೊಬ್ಬಂದು ಕಾಲು ಮುರಿತು, ಇನ್ನೊಬ್ಬಂದು ಕೈ ಮುರಿತು ಅಂಥೇಳಿ ಈ ರೀತಿ ಭೀಮಸೇನ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಪೀಡಿಸಿಬಿಟ್ಟ ಅಂತೇಳಿದರೆ ಭೀಮಸೇನನಿಗೆ ಇದೊಂದು ಆಟ ಇದ್ದ ಹಾಗೆ. ವಿದ್ರಾವ್ಯತಾನ್ ಓಡಿಸಿಬಿಟ್ಟ ಭೀಮಸೇನ ಅವರುಗಳನ್ನು. ಪೀಡಿಸಿ, ವಿದ್ರಾವ್ಯ ಅಂದರೆ ಪೀಡಿಸಿ ಓಡಿಸಿದ, ಹಿಂಸೆ ಮಾಡಿ ಓಡಿಸಿದ. ಸೊ ಬಾಣಸಂಗೈಹಿ, ತಾನು ಬಿಲ್ಲು ಬಾಣ ಎತ್ತಿಕೊಂಡು ಬಾಣಗಳನ್ನು ಹೊಡೆದು ಸಮಸ್ತಾನ್ ಅವರೆಲ್ಲರನ್ನೂ ಪೀಡಿಸಿ ಹಿಂಸಿಸಿ ಓಡಿಸಿದ. ವಿದ್ರಾವ್ಯ. ಆಮೇಲಿಂದ ಏನಾಯಿತು? ಜರಾಸುತಂ
ಗದಯ ಯೋಧಯಿತ್ವ, ಜರಾಸಂಧ ಏನು ಮಾಡಿದ, ಗದೆ ಹಿಡ್ಕೊಂಡು ಬಂದ. ಪೆಟ್ಟು ತಿಂದು ಕೂಡ ಜರಾಸಂಧ ಬುದ್ಧಿ ಕಲಿಯುವ ಬದಲಿಗೆ ಗದೆ ಹಿಡ್ಕೊಂಡು ಬರ್ತಾನೆ. ಗದೆ ಹಿಡ್ಕೊಂಡು ಬಂದ ಜರಾಸಂಧನನ್ನು ಪೋತಯಿತ್ವ ಅಂತೇಳಿದರೆ, ಗದೆಯ ಪೆಟ್ಟು ಹೇಗೆ ಬಿತ್ತು ಅಂತೇಳಿದರೆ ಆ ಪೆಟ್ಟಿಗೆ ಅವನು ಬಿದ್ದು ಬೀಳ್ತಾನೆ. ಯಾರು? ಜರಾಸಂಧ. ಸೊ ಹೊಡೆದು ಬೀಳಿಸಲು ಅಂತೇಳಿದರೆ, ಒಂದು ಪೆಟ್ಟು ಅವನು ಹೊಡೆದ, ಒಂದು ಪೆಟ್ಟು ಇವನು ಹೊಡೆದ, ಒಂದು ಪೆಟ್ಟು ಅವನು ಹೊಡೆದ, ಒಂದು ಪೆಟ್ಟು ಇವನು ಹೊಡೆದ, ಮೂರನೇ ಪೆಟ್ಟಿಗೆ ಜರಾಸಂಧ ಬಿದ್ದ. ಈ ರೀತಿ. ಸೊ ಪೋತಯಿತ್ವ, ಪೋತಯಿತ್ವ ಅಂತೇಳಿದರೆ ಬೀಳಿಸುವುದು, ಕೆಡವಿ ಹಾಕುವುದು. ಯಾವುದರಿಂದ? ಗದಾಪ್ರಹಾರದಿಂದ. ಗದಯ, ಗದಾಪ್ರಹಾರದಿಂದ. ತೃತೀಯ ವಿಭಕ್ತಿ. ಬಾಹುಭ್ಯಾಂ ಚ ಏನಂ ಪರಿಗೃಹ್ಯ ಆಶು, ಬಿದ್ದಿದ್ದಾನೆ ಜರಾಸಂಧ. ಭೀಮಸೇನನ ಗದಾಪ್ರಹಾರದಿಂದ ಭೀಮಸೇನನು ಅವನನ್ನು ಕೆಡವಲು ಭೂಮಿ ಮೇಲೆ ಬಿದ್ದ ಜರಾಸಂಧನನ್ನು ಬಾಹುಭ್ಯಾಂ, ಭೀಮಸೇನ ಎರಡೂ ಬಾಹುಗಳಿಂದ, ಚ ಏನಂ ಆ ಜರಾಸಂಧನನ್ನು ಪರಿಗೃಹ್ಯ ಹಿಡಿದುಕೊಂಡು, ಆಶು ಏನು ಮಾಡಿದ, ಎತ್ತಿ ಬಿಸಾಡಿದ. ಎಲ್ಲಿಗೆ? ಆಶು ಅಂದರೆ ಕೂಡಲೇ. ಏನದು? ವಿಷ್ಣು ಪಾದೋತ್ಥಾಯಾಂ ದೇವನದ್ಯಾಂ ಪ್ರಾಕ್ಷಿಪತ್. ಪ್ರಾಕ್ಷಿಪತ್ ಎತ್ತಿ ಬಿಸಾಡಿದ. ಪ್ರಾಕ್ಷಿಪತ್, ಅಕ್ಷಿಪತ್, ಪ್ರಾಕ್ಷಿಪತ್ ಬಿಸಾಡಿದ. ಅಂದರೆ ಯಾರು ಬಿಸಾಡಿದ್ದು? ಜರಾಸಂಧನನ್ನು ಭೀಮಸೇನ. ಅರೆ ಜರಾಸಂಧ ಅಂತ ಹೇಳಿದರೆ ಒಂದು 5-6 ಜನ ಬಲಿಷ್ಠರಲ್ಲಿ ಒಂದು ಹೆಸರು ಜರಾಸಂಧನದ್ದು ಕೂಡ. ಅಂಥ ಬಲಿಷ್ಠನನ್ನೇ ಭೀಮಸೇನ ದೇವರು ಎರಡೂ ಕೈಗಳಿಂದ ಬಾಹುಭ್ಯಾಂ ಚ ಏನಂ ಆ ಜರಾಸಂಧನನ್ನು ಪರಿಗೃಹ್ಯ ಹಿಡಿದುಕೊಂಡು, ಆಶು ಕೂಡಲೇ ವಿಷ್ಣು ಪದೋತ್ಥಾಯಾಂ, ವಿಷ್ಣು ಪರಮ ಯಾರು ಭಗವಂತನಾದ ವಿಷ್ಣುವಿನ, ವಿಷ್ಣು ಪಾದೋತ್ಥಾಯಾಂ ಪಾದದಿಂದ ಹರಿದು ಬಂದ ಗಂಗೆ. ವಿಷ್ಣುವಿನ ಪಾದವನ್ನು ಬ್ರಹ್ಮದೇವರು ತೊಳೆದಾಗ ಆ ಗಂಗೆ ಹರಿದು ಬಂದಳು ಭೂಮಿಗೆ. ಸೊ ವಿಷ್ಣು ಪಾದೋತ್ಥಾಯಾಂ ಪಾದದಿಂದ ಹರಿದು ಬಂದ. ಉತ್ಥಾಯಾಮ್ ಅಂದರೆ ಹೊರಟು ಬಂದ, ಎದ್ದು ಬಂದ. ಸೊ ವಿಷ್ಣುವಿನ ಪಾದದಿಂದ ಗಂಗೆ ಹರಿದು ಬಂದ. ಅವಳು ಯಾರವಳು? ದೇವನದ್ಯಾಂ, ದೇವನದಿಯಾದ ಗಂಗೆಯಲ್ಲಿ. ದೇವನದ್ಯಾಂ ಅಂತೇಳಿದರೆ ದೇವನದಿ ಗಂಗೆ. ದೇವನದ್ಯಾಂ ಅಂದರೆ ಲತಾಯಾಮ್ ಅಂತೇಳಿದರೆ ಅದು ಸಪ್ತಮಿ ವಿಭಕ್ತಿ. ಅಂದರೆ ಆ ದೇವಗಂಗೆಯಲ್ಲಿ ಪ್ರಾಕ್ಷಿಪದ್ ಜರಾಸಂಧನನ್ನು ತೆಗೆದು ಬಿಸಾಡಿದ. ಪ್ರಾಕ್ಷಿಪದ್ ಅಂದರೆ ಜರಾಸಂಧನನ್ನೇ ಬಿಸಾಡಿದ ಭೀಮಸೇನ ಅಂತೇಳಿದರೆ ನೀವು ಯೋಚನೆ ಮಾಡಿ. ಮಹಾಭಾರತ ಯುದ್ಧದಲ್ಲಿ ಕೌರವರು 100 ಜನ. ಆ 100 ಜನ ಕೌರವರನ್ನು ಒಬ್ಬರೊಬ್ಬರನ್ನೇ ಕೊಂದು ಹಾಕಿಕೊಂಡು 100 ಜನರನ್ನೂ ಕೊಂದು ಹಾಕಿದವ ಭೀಮಸೇನ. ಸೊ ಅಂಥ ಭೀಮಸೇನ ಇಲ್ಲಿ ಹೇಳ್ತಾರೆ. ಇದಕ್ಕೆ ಭಾಳ ಸುಂದರವಾದ ಕೆಲವು ಉದಾಹರಣೆ ಕಥೆಗಳುಂಟು. ಏನು? ಈಗ ಆ ಎಲ್ಲ ಜರಾಸಂಧಾದಿ ರಾಜರುಗಳನ್ನು ಬಾಣಗಳ ಗುಂಪುಗಳಿಂದ ಬಾಣಸಂಘೈಹಿ ಅವರೆಲ್ಲರನ್ನು ಸಮಸ್ತಾನ್ ಅವರೆಲ್ಲರನ್ನು ಏನು ಮಾಡಿದ? ವಿದ್ರಾವ್ಯ ಹೊಡೆದು ಓಡಿಸಿದ. ಹೊಡೆದು ಪೀಡಿಸಿ ಆಮೇಲೆ ಹಿಂಸಿಸಿ ಗಾಯಗೊಳಿಸಿ ಓಡಿಸಿದ. ಯಾರು? ಭೀಮಸೇನ. ಜರಾಸಂಧನನ್ನು ಗದೆಯಿಂದ ಹೊಡೆದು ಬೀಳಿಸಿ, ಜರಾಸುತಂ ಗದಯ ಪೋತಯಿತ್ವ ಬೀಳಿಸಿ ಕೆಡವಿ ಆಮೇಲಿಂದ ಯಾವಾಗ ಅವ ಬಿದ್ದ ಆ ಜರಾಸಂಧನನ್ನು ಬಾಹುಭ್ಯಾಂ ತನ್ನ ಎರಡೂ ಕೈಗಳಿಂದ ಹಿಡಿದು ಎತ್ತಿ ಪರಿಗೃಹ್ಯ ಕೈಯಲ್ಲಿ ಹಿಡ್ಕೊಂಡು ವಿಷ್ಣು ಪಾದದಿಂದ ಉದ್ಭವಿಸಿದ ದೇವನದಿಯಾದ ಗಂಗೆಯಲ್ಲಿ ಬಿಸಾಡಿದ. ವಿಷ್ಣೋ ಪಾದೋತ್ಥಾಯಾಂ ದೇವನದ್ಯಾಂ ಪ್ರಾಕ್ಷಿಪತ್. ವಿಷ್ಣುವಿನ ಪಾದದಿಂದ ಹರಿದು ಬಂದ ದೇವನದ್ಯಾಂ ದೇವಗಂಗೆಯಾದ ದೇವನದಿಯಾದ ಗಂಗೆಯಲ್ಲಿ ಪ್ರಾಕ್ಷಿಪತ್ ಎತ್ತಿ ಬಿಸಾಡಿದ ಭೀಮಸೇನ. ಈಗ ಕತೆ ಏನು ಕತೆ ಅಂತ ಹೇಳಿದರೆ, ಅಂದರೆ ಇದರಲ್ಲಿ ಭೀಮಸೇನನ ಅದ್ಭುತ ಬಾಹುಬಲ ಅನ್ನುವಂಥದ್ದು ಕಾಣ್ತದೆ ಅನ್ನುವಂಥದ್ದು ಸಂಶಯವೇ ಇಲ್ಲ. ನಂತರದ ಕತೆ ಏನಂತ ಹೇಳಿದರೆ, ಗಂಗೆಯಲ್ಲಿ ಬಿಸಾಡಲಿಕ್ಕೆ ಒಂದು ಕಾರಣ ಉಂಟು ಅಂತ ಹೇಳ್ತಾರೆ. ಏನಂತ ಹೇಳಿದರೆ, ಜರಾಸಂಧ ಮಹಾಶಿವಭಕ್ತ,
ಶಿವಭಕ್ತನಾದರೆ ವಿಷ್ಣು ದ್ವೇಷಿ ಆಗಬೇಕಂತ ಇಲ್ಲ. ಯಾಕಂದರೆ ರುದ್ರದೇವರು ಶಿವನೂ ಕೂಡ ವಿಷ್ಣುವಿನ ಭಕ್ತನೇ. ಸೊ ಅವನು ವಿಷ್ಣು ಭಕ್ತ, ಇವನೂ ವಿಷ್ಣು ಭಕ್ತ ಆಗ್ಬೋದಿತ್ತು. ಆದರೆ ಅವ ಮಹಾಮೂರ್ಖ ಜರಾಸಂಧ, ಆದ್ದರಿಂದ ವಿಷ್ಣು ದ್ವೇಷಿಯಾದ. ಅದರಿಂದಾಗಿ ಏನಾಯಿತು, ವಿಷ್ಣು ಪಾದೋದಕ ಯಾವುದು, ಗಂಗೆ, ವಿಷ್ಣುವಿನ ಪಾದದಿಂದ ಹರಿದು ಬಂದವಳು ಗಂಗೆ. ಅದಕ್ಕೋಸ್ಕರ ತಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಲಾರೆ ಅಂತ ವ್ರತ ಹೊಂದಿದ್ದ. ಅಂದರೆ ನಾನು ಎಂದಿಗೂ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದಿಲ್ಲ. ಅದು ಯಾಕೆ ಜರಾಸಂಧರೆ ಹಾಗೆ ಅಂತ ಕೇಳಿದ್ರೆ, ಯಾಕೆ ಅಂತ ಹೇಳಿದರೆ ವಿಷ್ಣುವಿನ ಪಾದ ತೊಳೆದ ನೀರವಳು ಹರಿದು ಬಂದದ್ದು. ವಿಷ್ಣುವಿನ ದ್ವೇಷಿಯಾದ ಜರಾಸಂಧ ಆ ಗಂಗೆಯಲ್ಲಿ ನಾನು ಎಂದೂ ಮುಳುಗುವುದಿಲ್ಲ ಅಂತ ಪಣ ತೊಟ್ಟಿದ್ದ. ಭೀಮ ಹೀಗೆ ಗಂಗೆಯಲ್ಲಿ ಜರಾಸಂಧನನ್ನು ಬಿಸಾಡುವ ಮೂಲಕ ಅವನ ದೇಹಕ್ಕೆ ಮಾತ್ರವಲ್ಲದೆ ಅವನ ದೇಹಕ್ಕೆ ಏನಾಯಿತು, ತಿರಸ್ಕಾರ ಮಾಡಿದ್ದು ಮಾತ್ರ ಅಲ್ಲದೆ ಎತ್ತಿ ಬಿಸಾಡುವ ಮೂಲಕ ಅವನಿಗೆ ಏನಾಯಿತು, ಪಣ ತೊಟ್ಟಿದ್ದ ಅಲ್ವಾ, ಗಂಗೆಯಲ್ಲಿ ಮುಳುಗುವುದಿಲ್ಲ ಅಂತ ತೆಗೆದು ಬಿಸಾಡಿದಾಗ ಗಂಗೆಯಲ್ಲಿ ಮುಳುಗಿಸಿಬಿಟ್ಟ ಭೀಮಸೇನ. ಬಿಸಾಡಿದಾಗ ಅವನು ಮುಳುಗದಿರ್ತಾನೆ ಅಲ್ಲಿ. ಸೊ ಈ ರೀತಿ ಜರಾಸಂಧನಿಗೆ ದೈಹಿಕವಾಗಿಯೂ ದೊಡ್ಡ ತಿರಸ್ಕಾರ, ಅಪಮಾನ ಆಯಿತು. ಮಾನಸಿಕವಾಗಿಯೂ ನನ್ನನ್ನು ಗಂಗೆಯಲ್ಲಿ ಮುಳುಗಿಸಿಬಿಟ್ಟ, ನಾನು ಈ ಜನ್ಮದಲ್ಲಿ ಮುಳುಗಲಿಕ್ಕೆ ಇಲ್ಲ ಅಂತ ಇದ್ದವನಿಗೆ ಅದನ್ನೇ ಸರಸ ಭಾರತೀ ವಿಲಾಸ ಅಂತ ಅದರಲ್ಲಿ ಬರೆದಿದ್ದಾರೆ. ಏನಂತ ಹೇಳಿದರೆ, ವಿಷ್ಣು ಪಾದೋದಕಂ ಮತ್ವಾ ಯಹ ಸ್ನಾತುಂ ಶಂಕತೆ ಕುದೀಹಿ. ವಿಷ್ಣು ಪಾದೋದಕ ಮತ್ವ, ಇದು ವಿಷ್ಣು ಪಾದೋದಕ, ನಾನು ಎಂದೂ ಇದರಲ್ಲಿ ಮುಳುಗುವುದಿಲ್ಲ. ಯಹ ಸ್ನಾತುಂ ಶಂಕತೆ, ನಾನು ಮುಳುಗುವುದಿಲ್ಲ. ಕುದೀಹಿ, ಅಂತಹ ಕೆಟ್ಟ ಮನಸ್ಸಿನ ಜರಾಸಂಧ ಅಮಜ್ಜಯತ್ ಜರಾಸಂಧಂ, ಅಂತ ಜರಾಸಂಧನನ್ನು ಅಮಜ್ಜಯತ್ ಮುಳುಗಿಸಿಬಿಟ್ಟ. ಬಲಾತ್ ಅಂದರೆ ಬಲಾತ್ಕಾರದಿಂದ ಎತ್ತಿ ಅವನನ್ನು ಬಿಸಾಡುವ ಮೂಲಕ ತಂ ಜಾಹ್ನವಿ ಜಲೆ, ಜಾಹ್ನವಿ ಅಂದರೆ ಗಂಗೆ, ಗಂಗೆಯ ಜಲದಲ್ಲಿ ತೆಗೆದು ಬಿಸಾಡಿದ ಹೊಡೆತಕ್ಕೆ ಆ ಬಲಕ್ಕೆ ಏನಾಯಿತು, ಜರಾಸಂಧ ಮುಳುಗಿಬಿಟ್ಟ ಗಂಗೆಯಲ್ಲಿ. ಮತ್ತೆ ಎದ್ದು ಬಂದ, ಆದರೆ ಮುಳುಗಿದ್ನಲ್ವಾ ಅಂತ ಜರಾಸಂಧನಿಗೆ ಬಹಳ ಇದಾಯಿತು. ಅಯ್ಯೋ ಅಂತ ಹೇಳಿದರೆ, ಅಯ್ಯೋ 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 ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ಟೆ, ಯಾವ ನದಿಯಲ್ಲಿ ಸ್ನಾನ ಮಾಡಬಾರ್ದಂತಿತ್ತೋ ಅದರಲ್ಲಿ ನಾನು ಮಾಡಿಬಿಟ್ಟೆ ಅಂತ ಈ ರೀತಿ ಅವನಿಗೆ ಎರಡೆರಡು ರೀತಿಯಲ್ಲಿ ಅಪಮಾನ ಮಾಡಿಬಿಟ್ಟ ಭೀಮಸೇನ. ಅಲ್ಲಿಗೆ ಆ ಶ್ಲೋಕ ಮುಗಿತು. ನೆಕ್ಸ್ಟ್ ಶ್ಲೋಕ ಬಯಲಾರೆ. ವ್ರೀಡಿತಃ ಪ್ರಯಯೌ ಮಾಗಧಾಂಶ್ಚ ಭೂಪೈಃ ಸಮೇತೋ ಭೀಮಸೇನೋರಥಂ ಸ್ವಂ ಆರುಹ್ಯ ಕಾಶೀಶ್ವರ ಪೂಜಿತಶ್ಚ ಯೌ ಕಾಲ್ಯಾಶಕ್ರಸನಾಮಕಂ ಪುರಂ. 27ನೇ ಶ್ಲೋಕ. ಆ ಜರಾಸಂಧನು ನಾಚಿದವನಾಗಿ ಅರಸರಿಂದ ಕೂಡಿದವನಾಗಿ ಮಗಧ ದೇಶಗಳನ್ನು ಕುರಿತು ಹೊರಟು ಹೋಗುತ್ತಾನೆ. ಭೀಮಸೇನನು ತನ್ನ ರಥವನ್ನು ಏರಿ ಕಾಶಿರಾಜದಿಂದ ಪೂಜಿತನಾಗಿ ಕಾಲಿಯಿಂದ ಕೂಡಿಕೊಂಡು ಇಂದ್ರನ ಸಮಾನ ನಾಮಧೇಯವುಳ್ಳ ಇಂದ್ರಪ್ರಸ್ಥದ ಕಡೆಗೆ ಹೊರಟು ಹೋಗುತ್ತಾನೆ. ಸವ್ರೀಳಿತಃ ಪ್ರಯಯೌ ಮಾಗಧಾಂಶ್ಚ ಭೂಪೈ ಸಮೇತೋ ಭೀಮಸೇನೋ ರಥಂ ಸ್ವಂ ಆರುಹ್ಯ ಕಾಶೀಶ್ವರ ಪೂಜಿತಶ್ಚ ಯಯೌ ಕಾಳ್ಯ ಶಕ್ರಸನಾಮಕಂ ಪುರಂ. ಸವ್ರೀಳಿತಃ, ಸ ಅವನು ಜರಾಸಂಧ, ವ್ರೀಳಿತಃ ಏನಾಯಿತು, ರುದ್ರದೇವರಿಗೆ ನಾಚಿಕೆ ಆಯಿತು. ಕೇದಾರೇಶ್ವರ ಲಿಂಗದ ಒಳಗೆ ಸೇರಿಕೊಂಡರು, ನಾಚಿಕೆಯಿಂದಲೇ ಇದ್ದಾರೆ. ಇನ್ನು ವೈಷ್ಣವರು ಇಲ್ಲಿಗೆ ಬರುವುದೇ ಬೇಡ, ಅವರ ಜ್ಞಾನ ನಾನು ನೋಡುವುದೇ ಬೇಡ ಅಂತ ಹೇಳಿಬಿಟ್ಟು ಹೇಗೆ ರುದ್ರದೇವರಿಗೆ ನಾಚಿಕೆ ಆಯಿತೋ ಈ ರುದ್ರ ಭಕ್ತನಾದ ಮೂರ್ಖ ಜರಾಸಂಧನಿಗೂ ಕೂಡ ವ್ರೀಳಿತಃ ನಾಚಿಕೆ ಆಯಿತು. ಈ ನಾಚಿಕೆಗೊಂಡ ಜರಾಸಂಧ ಪ್ರಯಯೌ ಮಾಗಧಾಂಶ, ಮಾಗಧ ದೇಶಕ್ಕೆ ಹೊರಟು ಹೋದ. ಭೂಪೈ ಸಮೇತೋ, ಅವನ ಒಟ್ಟಿಗೆ ಬಾಕಿ ರಾಜರುಗಳು ಎಲ್ಲ ಹೊಡೆತ ತಿಂದವರು. ಕೆಲವ್ರದ್ದು ಕಾಲು ಹರಿದು ಹೋಗಿದೆ, ಕಾಲು ವಸ್ತ್ರ ಹರಿದು ಹೋಗಿದೆ, ಕಾಲು ತುಂಡಾಗಿದೆ, ಕೈ ತುಂಡಾಗಿದೆ, ಕೆಲವರಿಗೆ ಮುಖಕ್ಕೆ ಪೆಟ್ಟು ಬಿದ್ದಿದೆ. ಈ ರೀತಿ ಪ್ರತಿಯೊಬ್ಬರು ಏನಂತ ಹೇಳಿದರೆ ಪೀಡಿಸಲ್ಪಟ್ಟು ಓಡಿಸಲ್ಪಟ್ಟ ಎಲ್ಲ ರಾಜರುಗಳು ಈ ಜರಾಸಂಧ ದೈಹಿಕವಾಗಿ ಪೀಡಿಸಲ್ಪಟ್ಟಿದ್ದು ಅಲ್ಲದೆ ಮಾನಸಿಕವಾಗಿಯೂ ಪೀಡಿಸಲ್ಪಟ್ಟ ಜರಾಸಂಧನ ಜೊತೆಗೆ ಇವರೆಲ್ಲರೂ ಅವರವರ ರಾಜ್ಯಕ್ಕೆ ಹೋದರು. ಇನ್ನು ಭೀಮಸೇನ ರಥಂ ಸ್ವಂ, ಭೀಮಸೇನ ನೋಡಿದ ಯಾರಿಲ್ಲಲ್ಲ,
ಸೊ ಏನಾಯಿತು, ಅವರಿಗೆ ಹೇಳುವಂಥದ್ದು ಹೇಳಿ ಆಯಿತು. ಹೇಳಿದರೆ ಅರ್ಥ ಆಗದಿದ್ದವರಿಗೆ ಮತ್ತೇನು ಮಾಡಬೇಕು, ಹೊಡೆತ ಕೊಟ್ಟೆ ಕಲಿಸಬೇಕು. ಸೊ ಹೊಡೆತ ಕೊಟ್ಟೆ ಕಲಿಸಿ ಜರಾಸಂಧನನ್ನು ಗಂಗೆಯಲ್ಲಿ ಮುಳುಗಿಸಿದ್ದು ಆಯಿತು. ಎಲ್ಲ ಆಯಿತು, ಇನ್ನೇನು ಇಲ್ಲಲ್ಲ, ಯಾರು ಇಲ್ಲಲ್ಲ ಅಂಥೇಳಿ ಇನ್ನೇನು ಈಗ ಹೋಗಿದ್ದ್ಯಾವುದಕ್ಕೆ, ಸ್ವಯಂವರ. ಯಾರ್ದು? ಕಾಳಿದೇವಿದ್ದು. ಸೊ ಕಾಳಿದೇವಿಯ ಸ್ವಯಂವರ, ಕಾಶಿರಾಜನ ಮಗಳು. ಸೊ ಈ ಕಾಳಿಯನ್ನು ಏನಂತೇಳಿದ್ರೆ ನೋಡಿದ, ಕಾಳಿ ನಿಂತಿದ್ದಾಳೆ, ಹೂಮಾಲೆ ಹಿಡ್ಕೊಂಡು ಹಾಕಿ ಆಗಿದೆ, ಇನ್ನೆಲ್ಲ ಯುದ್ಧ ಎಲ್ಲ ಮುಗೀತಲ್ವ, ನಿಮ್ಮ ಜೊತೆ ಬರಲ್ಲ ಅಂತ ಕೇಳ್ತಾ ಇದ್ದಾಳೆ. ಸೊ ಭೀಮಸೇನ ರಥಂ ಸ್ವಂ, ತನ್ನ ರಥವನ್ನು, ಸ್ವಂ ರಥಂ ತನ್ನ ರಥವನ್ನು ತಕೊಂಡ, ಆರುಹ್ಯ ಆಮೇಲಿಂದ ಕಾಶೀಶ್ವರ ಪೂಜಿತಶ್ಚ, ಕಾಶಿರಾಜ ಕರೆದ, ಭೀಮಸೇನ ದೇವರೇ ನಿಮಗೆ ತುಂಬ ಏನಾಗಿದೆ, ಅಳಿಯ ದೇವರಿಗೆ ಬಹಳ ಆಯಾಸ ಆಗಿದೆ ಅಂತ ತಿಳ್ಕೊಂಡಿರಬೇಕು. ಭೀಮಸೇನನಿಗೆ ಯಾವ ಆಯಾಸವೂ ಆಗಿರಲಿಲ್ಲ. ಸೊ ಆದರೂ ಕಾಶೀಶ್ವರ ಅಂತೇಳಿದ್ರೆ ಕಾಶಿರಾಜ ಪೂಜಿತಶ್ಚ, ಪೂಜೆ ಮಾಡಿದರು ಭೀಮಸೇನನನ್ನು. ಕಾಶಿರಾಜನಿಂದ ಪೂಜಿತನಾದ ಭೀಮಸೇನ, ಕಾಶೀಶ್ವರ ಪೂಜಿತ. ಸೊ ಎಲ್ಲ ಪೂಜಿತ ಅಂತೇಳಿದರೆ ಎಲ್ಲ ಅವರಿಗೆ ಆಯಾಸ ಆಗಿದೆ ಅಂತ ಗಾಳಿ ಹಾಕುವವರೊಬ್ಬರು, ಆಮೇಲಿಂದ ಅವರಿಗೆ ಎಲ್ಲ ಮುಖಗೆಲ್ಲ ಒರೆಸಿ ಅವರಿಗೆಲ್ಲ ಚಂದ ಮಾಡಿ ಅಂತೇಳಿದರೆ ಮದುಮಗ ಅಂತ ಗೊತ್ತಾಗಬೇಕಲ್ಲ. ಸೊ ಮದುಮಗನಾಗಿ ಮತ್ತೆ ಅಲಂಕಾರ ಮಾಡಿ ಆಮೇಲಿಂದ ಕಾಳಿದೇವಿಯನ್ನು ಒಟ್ಟಿಗೆ ಕೂರಿಸಿ ಆರತಿ ಎಲ್ಲ ಮಾಡಿ ರಥಂ ಆರುಹ್ಯ, ತನ್ನ ರಥವನ್ನು ಏರಿದ ಭೀಮಸೇನ, ಕಾಶೀಶ್ವರನಿಂದ ಪೂಜಿತನಾದ ಭೀಮಸೇನನು ಯಯೌ ಕಾಳ್ಯ ಸಮೇತ, ಕಾಳಿದೇವಿಯನ್ನು ಕರ್ಕೊಂಡು ಅವಳ ಜೊತೆಗೆ ಯಯೌ ಹೊರಟು ಹೋದ, ಅಂದರೆ ಬಂದ. ಎಲ್ಲಿಗೆ? ಶಕ್ರಸ ನಾಮಕಂಪುರಂ. ಶಕ್ರ ಅಂದರೆ ಇಂದ್ರ, ಇಂದ್ರ ಸನಾಮಕ, ಇಂದ್ರ ಅಂತ ಹೇಳುವ ಪುರಕ್ಕೆ. ಯಾವುದದು? ಇಂದ್ರಪ್ರಸ್ಥ. ಆ ಇಂದ್ರಪ್ರಸ್ಥಕ್ಕೆ ಮರಳಿದ ಭೀಮಸೇನ. 27ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು? ನಾಚಿದ ಜರಾಸಂಧ ಅಂತ ಹೇಳಿದರೆ ವ್ರೀಳಿತ ಸಹ, ಅವನು ರಾಜರೊಂದಿಗೆ, ಬಾಕಿ ರಾಜರು ಭೂಪೈ ಸಮೇತೋ. ಸೊ ಜರಾಸಂಧನೊಟ್ಟಿಗೆ ಯಾವಾಗಲೂ ಒಂದು 10-11 ಜನ ರಾಜರುಗಳು ಇರ್ತಾರೆ, ಅವನು ಹೇಳಿದಾಗೆ ಕೇಳುವವರು, ಚೇಲರು. ಸೊ ಅವರೊಟ್ಟಿಗೆ ಮಗಧ ದೇಶಕ್ಕೆ ಹೊರಟು ಹೋದ. ಆ ರಾಜರುಗಳನ್ನು ಅವರವರ ದೇಶಕ್ಕೆ ಕಳಿಸಿಕೊಟ್ಟ. ಭೀಮಸೇನ ಕಾಶಿರಾಜನಿಂದ ಪೂಜಿತನಾಗಿ, ಕಾಶೀಶ್ವರ ಪೂಜಿತಶ್ಚ ಪೂಜಿತನಾಗಿ, ತನ್ನ ರಥವನ್ನೇರಿ ರಥಂ ಸ್ವಂ ಆರುಹ್ಯ. ಆರುಹ್ಯ ಅಂತೇಳಿದರೆ ಏರುವುದು, ಅವರುಹ್ಯ ಅಂದರೆ ಇಳಿಯುವುದು. ಸೊ ಆರುಹ್ಯ ರಥವನ್ನು ಏರಿ ಕಾಳಿಯೊಂದಿಗೆ, ಕಾಳ್ಯ ಸಹ, ಸಹ ಅಂತ ಇಲ್ಲ, ಸಹ ಅಂತ ನಾವು ಹಾಕೊಳ್ಳೋದು, ಕಾಳ್ಯ ಸಹ ಯಯೌ ಹೊರಟು ಹೋದ, ಕಾಳಿಯನ್ನು ಕರ್ಕೊಂಡು ದಿಬ್ಬಣದಲ್ಲಿ ತನ್ನ ಯಾವುದು ಇಂದ್ರಪ್ರಸ್ಥಕ್ಕೆ. ಶಕ್ರಸ ನಾಮಕಂ, ಶಕ್ರ ಅಂದರೆ ಇಂದ್ರ, ಇಂದ್ರ ಅದೇ ಹೆಸರು, ಸ ನಾಮಕಂ ಅಂದರೆ ಇಂದ್ರ ಅಂತ ಹೇಳುವ ಹೆಸರಿನ ಪುರ, ಅದ್ಯಾವುದು ಇಂದ್ರಪ್ರಸ್ಥಕ್ಕೆ ತೆರಳಿದ. ಸೊ ಹೀಗೆ ಜರಾಸಂಧನಿಗೆ ಕೃಷ್ಣನಿಂದ 18 ಬಾರಿ ಅಪಮಾನಿತವಾದ ಸೋಲು ನೆನಪಿದೆ. ಅದೇ ರೀತಿಯ ಸೋಲು ಕೃಷ್ಣ ಭಕ್ತನಾದ ಭೀಮಸೇನನಿಂದಲೂ ಸಿಕ್ಕಿತು ಅನ್ನುವಂಥದ್ದು ಇದು ಬಹಳ ಒಂದು ದೊಡ್ಡ ದಾಖಲೆ ಆಗಿಬಿಡ್ತು ಅನ್ನುವಂಥದ್ದು. ಸೊ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಸೊ ಶ್ರೀಕೃಷ್ಣ ಅರ್ಪಣ ವಸ್ತು.